ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 38ನೇ ಎಪಿಸೋಡ್ಗೆ ಸ್ವಾಗತ. ಆದಿ ಇನ್ಸ್ಟಾಗ್ರಾಮ್ ಹುಡುಗಿ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಮೆಸೇಜ್ಗೆ ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ವೀಕ್ಷಿತ ಬರ್ತಾಳೆ. ಆದಿ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದೀಯ ಅಂದಾಗ ಆದಿ ನಿದ್ದೆ ಬರ್ತಿಲ್ಲ ಅಂತಾನೆ. ನಂಗೂ ಅಷ್ಟೇ, ನೀನ್ ಕೂತಿರೋದ್ ನೋಡಿ ಮಾತಾಡೋಕ್ ಬಂದೆ ಅಂತ ವೀಕ್ಷಿತ ಹೇಳ್ತಾಳೆ. ಆದಿ ಕಣ್ಡಪ್ಪೆ ಕೂದಲು ಬಿದ್ದಿರೋದ್ ನೋಡಿ ತೆಗೆದು ಆದಿ ಕೈ ಮೇಲಿಟ್ಟು ಕಣ್ಮುಚ್ಚಿ ವಿಶ್ ಮಾಡ್ಕೊ ಅಂತ ಹೇಳ್ತಾಳೆ. ಆದಿ ಕಣ್ಮುಚ್ಕೊಂಡು ರುಕ್ಸ್ ಮೆಸೇಜ್ ಮಾಡ್ಬೇಕು ಅಂತ ಬೇಡ್ಕೊಂಡಾಗ ವೀಕ್ಷಿತ ಅವನಿಗೆ ಮೆಸೇಜ್ ಮಾಡ್ತಾಳೆ. ಆದಿ ಮೆಸೇಜ್ ನೋಡ್ಬಿಟ್ಟು ವೀಕ್ಷಿತಾಗೆ ಥ್ಯಾಂಕ್ ಯು, ಮಲ್ಕೋ ಹೋಗು ಅಂತ ಅವಳನ್ನು ಕಳಿಸಿ ಚಾಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೋತಾನೆ. ಸಾರ್ಥಕ್ ಬೆಳಿಗ್ಗೆ ಆಫೀಸಿಗೆ ಹೊರಡ್ತಿದ್ದಾನೆ. ಪ್ರಿಯಾಂಕಾ ಸಾರ್ಥಕ್ ಹತ್ರ ಬಂದು, ನಿನ್ನೆ ರಾತ್ರಿಯಿಂದ ಮಾತಾಡ್ತಿಲ್ಲ, ಮೌನ ವ್ರತ ಮಾಡ್ತಿದ್ಯಾ? ಹಾಗೇನಾದ್ರೂ ಮಾಡ್ತಿದ್ರೆ ನಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊ, ಡಿವೋರ್ಸ್ ಕೇಸು ಬೇಗ ಮುಗಿಲಿ ಅಂತ ಹರಿಸ್ಕೊ, ದೇವ್ರಸ್ತು ಅಂದ್ರೂ ಅನ್ಬೋದು ಅಂತ ಹೇಳ್ತಾಳೆ. ಸಾರ್ಥಕ್ ದೇವ್ರೆಲ್ರೂ ನೋಡ್ತಾನೆ, ಎಲ್ರನ್ನೂ ಅಬ್ಸರ್ವ್ ಮಾಡ್ತಾನೆ. ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಸರಿಯಾಗಿ ಟೈಮ್ ನೋಡ್ಕೊಂಡು ಸರಿಯಾಗಿ ಕೊಡ್ತಾನೆ. ನಗ್ತಾ ಮೋಸ ಮಾಡೋರು ಅಳ್ತಾ ಅನುಭವಿಸ್ಲೇಬೇಕು ಅಂತ ಹೇಳ್ತಾನೆ. ಪ್ರಿಯಾಂಕಾ ಎಂತ ಮಾತು ಹೇಳಿದೆ ಸಾರ್ಥಕ್, ಇಷ್ಟ ದಿನ ಸೋನೆ ಮಳೆ ತರ ಸೈಲೆಂಟ್ ಆಗಿದ್ದನು ಈಗ ಮಹಾಮಳೆ ತರ ಗರ್ಜಿಸ್ತಿದ್ಯಾ ಅಂದಾಗ ಸಾರ್ಥಕ್, ಸಮಯ ಸಂದರ್ಭ ಯಾವಾಗ್ಲೂ ಒಂದೇ ತರ ಇರಲ್ಲ ಪ್ರಿಯಾಂಕಾ, ಇತ್ತೀಚೆಗೆ ನಿನ್ನ ನಡವಳಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಅಂತ ಕೇಳಿದಾಗ, ಅಮ್ಮನ್ನ ವಧು ಮನೆಗೆ ಕಳ್ಸಿದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ದಿನ ನನ್ನ ಜೊತೆ ಆಟ ಆಡ್ತಿದ್ದೆ, ಈಗ ಅಮ್ಮನ ಜೊತೆ ಆಟ ಆಡ್ತಿದ್ಯಾ ಅಂತ ಕೇಳ್ತಾನೆ. ಪ್ರಿಯಾಂಕಾ ಇದೆಲ್ಲ ನನ್ನ ಕೆಲಸ ಅಂತ ಗೊತ್ತಾಗೋಯ್ತಾ? ಯಾಕೋ ಗೊತ್ತಿಲ್ಲ ಸಾರ್ಥಕ್, ಇತ್ತೀಚೆಗೆ ನನ್ನ ಮನಸ್ಸು ನನ್ನ ಮಾತೇ ಕೇಳ್ತಿಲ್ಲ. ಬೇಡ ಅಂತ ಹೆಸರು ಹೇಳೋಕ್ ಟ್ರೈ ಮಾಡಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಮುಂದೆ ಏನ್ ನಡೆಯುತ್ತೋ ಐ ಡೋಂಟ್ ನೋ. ಪರಮ ಪೂಜ್ಯರಾದ ಅತ್ತೆಯವರು ನಿನ್ನ ಕರಿತಿದ್ದಾರೆ, ಬಹುಶಃ ನಿನ್ನೆ ವಿಚಾರ ಮಾತಾಡೋಕಿರ್ಬೇಕು, ನೀವಿನ್ನೂ ಹೊರಡಬಹುದು. ನಾನ್ ನಿನ್ ಬೆನ್ನ ಹಿಂದೆನೆ ಬರ್ತೇನೆ ಅಂತ ಹೇಳ್ತಾಳೆ. ಈ ಕಡೆ ವಧು ಮನೆಯಲ್ಲಿ ಶೋಭಾ ಅವರು ರಾತ್ರಿ ನಿದ್ದೆನೆ ಬಂದಿಲ್ಲ ಅಂದಾಗ ಚಿಕ್ಕಪ್ಪ ಶೆಕೆ ಅಲ್ವಾ ಅದಕ್ಕೆ ಇರಬೇಕು ಅಂತಾರೆ. ಶೋಭಾ ಅವರು, ಅಲ್ಲ ಕಣೋ, ಮನೇಲಿ ನಡೀತಿರೋ ವಿಷಯ ನೋಡಿದ್ರೆ ಯಾರಿಗ್ ತಾನೇ ನಿದ್ದೆ ಬರುತ್ತೆ ಅಂತಾರೆ. ಚಿಕ್ಕಪ್ಪ, ಇದ್ರಲ್ಲಿ ವಧುದೇನೋ ತಪ್ಪಿಲ್ಲ ಅಂದಾಗ ಗೀತಾ ಅವ್ರು ಬಂದು, ಏನಂದ್ರಿ ವಧುದು ಏನೋ ತಪ್ಪಿಲ್ವಾ? ಅವಳಾಗವಳು ಏನೋ ಬಾಯ್ಬಿಟ್ಟು ಹೇಳಿಲ್ಲ, ನಾವು ಕೇಳಿದಕ್ಕೆ ಹೂ ಅಂತ ತಲೆ ಆಡಿಸಿದ್ದು ಅಷ್ಟೇ ಅಂದಾಗ ಶಂಕರ್ ಅವರು, ನಡೆದಿದ್ದನ್ನ ಮರ್ತ್ ಬಿಡಿ ಅಂದ್ರೆ ಮತ್ತೆ ಯಾಕೆ ಅದನ್ನೇ ಕೆದಕ್ತಾ ಇದ್ದೀರಾ ಅಂತಾರೆ. ಶೋಭಾ ಅವರು, ನಾವು ಮರೆತ್ರ ಅಪ್ಪಕ್ತವ್ರು ಮರಿಬೇಕಲ್ಲಪ್ಪ, ಸಿಕ್ಕಿದ್ದೆ ಸಾಕು ಅಂತ ಮಾತಾಡ್ತಾನೆ ಇರ್ತಾರೆ ಅಂತಾರೆ. ಶಂಕರ್ ಅವರು, ಜನರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಆಗತ್ತಾ ಅಕ್ಕ ಅಂತಾರೆ. ಅಷ್ಟರಲ್ಲಿ ವಧು ಅಲ್ಲಿಗೆ ಬರ್ತಾಳೆ. ದೇವಕಿ ಅವರು, ತಿಂಡಿ ಹಾಕೊಡ್ಲಾ ಅಂದಾಗ ವಧು, ಬೇಡ ಅಮ್ಮ, ಸ್ವಲ್ಪ ಲೇಟಾಗಿ ಆಫೀಸಿಗೆ ಹೋಗ್ತೀನಿ ಅಂತಾಳೆ. ಶೋಭಾ ಅವರು, ಇದನ್ನೇ ನಾನು ಬೇಡ ಅಂದಿದ್ದು, ನಿನ್ನೆ ತಾನೇ ಅಷ್ಟೆಲ್ಲ ನಡೆದಿದೆ, ಯಾಕಾಯ್ತು ಹೇಳು ಇವಳು ಕೆಲ್ಸಕ್ಕೆ ಹೋಗ್ತಿರೋದಕ್ಕೆ? 4 ದಿನ ಕೆಲಸ ಕಾರ್ಯ ಬಿಟ್ಟು ಮನೇಲಿರೋಕ್ ಹೇಳು, ಸಂಬಂಧಗಳು ತಾವಾಗೇ ಹುಡ್ಕೊಂಡ್ ಬರುತ್ತೆ ಅಂದಾಗ ವಧು, ಯಾವ್ದೇ ಕಾರಣಕ್ಕೂ ನಾನು ಕೆಲಸ ಬಿಟ್ಟು ಮನೇಲಿ ಕೂರಲ್ಲ. ಅಪ್ಪ ಅಮ್ಮ ನಂಗೆಲ್ಲ ಓದಿಸಿರೋದು ಕಪ್ಕೋಟ್ ಹಾಕೊಂಡು ಮನೇಲಿ ಕೂರೋಕಲ್ಲ, ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡ್ಸೋಕೆ ಅಂತ ಹೇಳ್ತಾಳೆ. ಶೋಭಾ ಅವರು, ಊರೊಳಗೆ ನ್ಯಾಯ ಕೊಡ್ಸೋ ಮೊದಲು ನಿನ್ ಜೀವನದಲ್ಲಿ ಆಗ್ತಿರೋ ಅನ್ಯಾಯನ ಸರಿಪಡಿಸ್ಕೊ, ನ್ಯಾಯ ಕೊಡಿಸ್ತಾಳಂತೆ ನ್ಯಾಯ ಅಂತಾರೆ. ಅದು ಯಾರಿಂದನೂ ನಂಗೆ ಅನ್ಯಾಯ ಆಗಿಲ್ಲ ಅತ್ತೆ, ಸರಿಪಡಿಸ್ಕೊಂಡು ಹೋಗೋಕೆ ನನ್ನ ಜೀವನ ಏನು ಹಾಳಾಗಿಲ್ಲ ಅಂತಾಳೆ. ಗೀತಾ ಅವರು, ಯಶೋಮತಿ ಅವರು ಸುಮ್ಮನೆ ಬಂದು ಆರೋಪ ಮಾಡಲ್ಲ, ಬೆಂಕಿ ಇಲ್ದೆ ಹೋಗಿ ಆಡಲ್ಲ, ತಪ್ಪು ಮಾಡಿದ್ರೆ ಎಲ್ರ ಮುಂದೆ ಒಪ್ಪು ಅಂತಾರೆ. ಶಂಕರ್ ಅವರು, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ, ವಧುದು ಏನೂ ತಪ್ಪಿಲ್ಲ ಅಂತ ನಿನ್ನೆನೆ ಸ್ಪಷ್ಟ ಆಗಿದೆ, ಮತ್ತೆ ಮತ್ತೆ ವಧುನೇ ತಪ್ಪಿದ್ರಸ್ತೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಗೀತಾ, ಯಾಕೆ ಅಂದಾಗ, ಅವ್ಳು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಿನ್ನೆ ಅವ್ರು ಬಂದು ಅಷ್ಟೆಲ್ಲ ಯಾಕೆ ಗಲಾಟೆ ಮಾಡಿದ್ರು, ಇವಳ್ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಲು ಅಂತ ಗೀತಾ ಅವ್ರು ಕೇಳ್ತಾರೆ. ಶಂಕರ್ ಅವರು, ಕೆಲ್ಸಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯನ ಹಂಚ್ಕೊಳಕ್ ಆಗಲ್ಲ, ಅದು ವೃತ್ತಿಪರತೆ ಅಲ್ಲ, ನಾವೇ ಆ ಕಡೆ ತಲೆ ಹಾಕಿಲ್ಲ, ನೀನ್ಯಾಕೆ ತಲೆ ಕೆಡ್ಸ್ಕೊಂಡಿದ್ಯೋ ಗೊತ್ತಿಲ್ಲ ಅಂತಾರೆ. ಇನ್ನೊಂದ್ಸಲ ಈ ವಿಷಯ ಪ್ರಸ್ತಾಪ ಆಗದೆ ಇದ್ರೇನೆ ಒಳ್ಳೇದು ಅಂತ ಶಂಕರ್ ಅವರು ಹೇಳ್ತಾರೆ. ಯಶೋಮತಿ ಅವರು ಸಾರ್ಥಕ್ ಬರೋದನ್ನ ಕಾಯ್ತಿದ್ದಾರೆ. ಸಾರ್ಥಕ್ ಬಂದು ಅವ್ರ ಹತ್ರ ಆಶೀರ್ವಾದ ತಗೋತಾನೆ. ಸಾರ್ಥಕ್, ನಾನು ವಧು ಮನೆಗೆ ಹೋಗ್ಬೇಕು, ನೀನು ಬಾ ಅಂತ ಯಶೋಮತಿ ಅವರು ಹೇಳಿದಾಗ ಪ್ರಿಯಾಂಕಾ ಜೋರಾಗಿ ನಗ್ತಾಳೆ. ಯಶೋಮತಿ ಅವರು ನಕ್ಕಿದ್ದಕ್ಕೆ ಕಾರಣ ಕೇಳಿದಾಗ, ಯಾವ್ದೋ ಜೋಕ್ ನೆನಪಾಯ್ತು ಅತ್ತೆ ಅಂತ ಹೇಳ್ತಾಳೆ. ಸಾರ್ಥಕ್, ಆ ವಿಷಯನ ಅಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿದ್ನಲ್ಲಮ್ಮ ಅಂದಾಗ ಯಶೋಮತಿ ಅವರು, ನನ್ನಿಂದ ಶುರುವಾಗಿರೋ ವಿಷಯ ನನ್ನಿಂದಾನೇ ಮುಗಿಲಿ ಅನ್ಕೊಂತಾ ಇದ್ದೀನಿ, ತಪ್ಪುಗಳನ್ನ ಹಾಗೆ ಬಿಟ್ಬಿಡಬಾರ್ದು, ಯಾಕಂದ್ರೆ ಅದು ತಪ್ಪಾಗಿ ಉಳಿದ್ಬಿಡುತ್ತೆ, ಅದನ್ನ ಸರಿ ಮಾಡ್ಕೋಬೇಕು. ತಪ್ಪು ಮಾಡಿರೋದು ನಾನು, ವಧು ಮನೆಗೆ ಹೋಗಿ ಅವಳಿಗೆ ತುಂಬಾ ಅವಮಾನ ಮಾಡ್ಬಿಟ್ಟೆ, ಬೈದ್ಬಿಟ್ಟೆ, ನಾನು ಮಾಡಿದ ತಪ್ಪನ್ನ ನಾನೇ ಸರಿಪಡಿಸ್ಕೋಬೇಕಲ್ವಾ, ಅದಕ್ಕೆ ಕರೆದೆ, ನನ್ನ ಜೊತೆ ನೀನು ಬಾ ಅಂದಾಗ ಸಾರ್ಥಕ್, ನೀನ್ ಈ ತರ ನಿರ್ಧಾರ ತಗೋಂತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ, ಥ್ಯಾಂಕ್ ಯು ಸೋ ಮಚ್, ಇಂಥ ವಿಷಯಕ್ಕೆ ಎಂತ ಇಂಪಾರ್ಟೆಂಟ್ ಕೆಲಸ ಇದ್ರೂ ಪರವಾಗಿಲ್ಲ, ನಾನು ಬಂದೇ ಬರ್ತೀನಿ ಅಂತಾನೆ. ಯಶೋಮತಿ ಅವರು ಮುಂದೆ ಹೋದ ಕೂಡಲೇ ಸಾರ್ಥಕ್ ಹಿಂದೆ ಬಂದು ಪ್ರಿಯಾಂಕನ ಚಿಟ್ಕೆ ಹೊಡೆದು ಕರೆದು, ನಗ್ತಾ ಮೋಸ ಮಾಡೋರು ಅಳ್ತಾ ಅನುಭವಿಸಕ್ಕೆ ರೆಡಿ ಆಗಿರ್ಬೇಕು, ನಿನ್ ಮುಖದಲ್ಲಿ ಕಣ್ಣೀರು ಇಳದೆ ಇದ್ರು ನನ್ನ ಮುಖದಲ್ಲಿ ಖುಷಿ ಇದೆ, ಆ ಖುಷಿಗೆ ಕಣ್ಣೀರನ್ನು ಸೋಲಿಸೋ ತಾಕತ್ತಿದೆ ಅಂತ ಹೇಳಿ ಹೊರಡ್ತಾನೆ. ಸಚಿನ್ ಭೂಮಿಕಾ ರೂಮಿಗೆ ಬಂದು ಅವಳ ಹತ್ರ ಸಹನಾ ರೂಮಿಂದ ಒಂದು ಕೆಂಪು ಸೀರೆನ ಅತ್ತೆ ನಿಂಗೆ ತಂದು ಕೊಟ್ರಂತ ಹೌದಾ ಅಂತ ಕೇಳ್ತಾನೆ. ಭೂಮಿ, ಆ ಸೀರೆ ಮೇಲೆ ಯಾಕೆ ಕಣ್ಬಿತ್ತು ಇವಾಗ ಅಂತ ಕೇಳ್ತಾಳೆ. ಆ ಸೀರೆ ಅಂದ್ರೆ ನಂಗೆ ತುಂಬಾ ಇಷ್ಟ, ನಿಮ್ಮಕ್ಕ ಸಹನಾ ಅದನ್ನ ಉಟ್ಕೊಂಡಾಗ ಗೊಂಬೆ ತರ ಕಾಣ್ತಾಳೆ, ಅದಕ್ಕೆ ಕೇಳಿದೆ ಅಂತ ಸಚಿನ್ ಹೇಳ್ತಾನೆ. ಭೂಮಿ, ಆ ಸೀರೆ ಅಮ್ಮಂದು, ನಂಗೆ ಡ್ರೆಸ್ ಹೊಲಿಸ್ಕೊಳ್ಳೋಕೆ ಅಂತ ತಂದು ಕೊಟ್ಲು ಅಂತ ಹೇಳ್ತಾಳೆ. ಸಚಿನ್, ನೀನು ಆ ಸೀರೆ ನೀನು ಟೈಲರಿಗೆ ಕೊಟ್ಟಿಲ್ಲ ತಾನೆ ಅಂತ ಕೇಳ್ತಾನೆ. ಭೂಮಿಕಾ, ಲೇಡೀಸ್ ವಿಷಯ ನಿಮಗೆ ಯಾಕೆ, ಅಷ್ಟು ಪ್ರೀತಿ ಇದ್ರೆ ಅಕ್ಕಂಗೆ ಇನ್ನೂ ಚೆನ್ನಾಗಿರೋ ಸೀರೆ ಕೊಡ್ಸಿ, ಅವಳು ತುಂಬಾ ಖುಷಿ ಪಡ್ತಾಳೆ,
ಅಂದಾಗೆ ಕಾರ್ಗೆ ಬರೀ 50,000 ಕೊಟ್ರ. ಸಂಜೆವರೆಗೂ ಟೈಮ್ ಇದೆ, ಯೋಚನೆ ಮಾಡಿ ಹೇಳಿ ಅಂತ ಹೇಳಿ ಕಾಲೇಜಿಗೆ ಹೋಗ್ತಾಳೆ. ದೇವಕಿಯವರು ಸುಜಿತ್ ಮದುವೆ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಬೇಕು ಅಂತ ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಅಡುಗೆ ಮನೆಯಲ್ಲಿ ಸೀರೆ ಸೈದಿಗೆ ಬೆಂಕಿ ಹತ್ತಿದ್ರೂ ಗೊತ್ತಾಗದೆ ಹಾಗೆ ನಿಂತಿರ್ತಾರೆ. ವಧು ಬಂದು ಅಮ್ಮ ಅಂತ ಕೂಗಿ ನೀರು ಹಾಕಿ ಆರಿಸ್ತಾಳೆ. ಅಷ್ಟೊಂದು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಏನಾಯ್ತು ಅಂತ ಎಲ್ಲರೂ ಗಾಬರಿಯಲ್ಲಿ ದೇವಕಿಯವ್ರ ಹತ್ರ ಕೇಳಿದಾಗ ದೇವಕಿಯವರು ನಂಗೇನೂ ಆಗಿಲ್ಲ ಅಂತಾರೆ. ಶಂಕರ್ ಅವರು ನೋಡ್ಕೊಂಡು ಮಾಡ್ಬೇಕಲ್ವಾ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂದಾಗ ಶೋಭಾ ಅವರು ಏನೋ ನೋಡ್ಕೊಂಡು ಮಾಡೋದು, ತಲೆ ತುಂಬಾ ಮಗಳು ಮದುವೆ ವಿಚಾರ ತುಂಬಿಕೊಂಡಿದ್ರೆ ಹೆಂಗ ನೋಡ್ಕೊಂಡು ಮಾಡೋದು, ಬೇಕಿದ್ರೆ ನಿನ್ನ ಹೆಂಡ್ತಿನೇ ಕೇಳು. ನಿನ್ನೆ ನಿನ್ನ ಮಗಳನ್ನ ನೋಡ್ಕೊಂಡು ಹೋಗಕ್ ಬಂದಿದ್ದ ಹುಡುಗ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇ ವಿಷಯ ತಲೆ ತುಂಬಾ ಓಡ್ತಿರುತ್ತೆ. ಅದಕ್ಕೆ ಹೇಳಿದ್ದು, ನೀನೇ ಆ ಹುಡುಗ ಒಂದ್ಸಲ ಕಾಲ್ ಮಾಡಿ ನಡೆದಿದ್ರಲ್ಲಿ ಓದು ತಪ್ಪೇನೂ ಇಲ್ಲ, ನಿಮ್ಮ ತಂದೆ ತಾಯಿ ಜೊತೆ ಮನೆಗೆ ಬಂದು ಮಾತಾಡಿ ಮದುವೆ ದಿನ ಗೊತ್ತು ಮಾಡಿ ಅಂತ ಕೇಳ್ಕೊಳ್ಳೋ ಅಂತ ಹೇಳ್ತಾರೆ. ಶಂಕರ್ ಅವರು ಒಲೆ ಕಡೆ ನೋಡಿದಾಗ ಶೋಭಾ ಅವರು ಏನು ಅವಳ ಮುಖ ನೋಡ್ತಿದ್ಯಾ, ನಾವು ನೋಡಿರೋ ಹುಡುಗನ್ನ ಮದುವೆ ಆಗ್ಬೇಕು ಅಂತ ತಾಕೀತ್ ಮಾಡೋದ್ ಬಿಟ್ಟು ಅವ್ಳು ಹೇಳಿದ ತಾಳಕ್ ತಕ್ಕಂತ ಕುಡಿತಾ ಇದ್ದೀರಾ. ಹೀಗೆ ಆದ್ರೆ ಈ ಜನ್ಮದಲ್ಲೂ ಅವಳು ಮದುವೆ ಆಗಲ್ಲ ಅಂತಾರೆ. ಶಂಕರ್ ಅವರು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು ವಧು, ಹಾಗಾಗಿ ಈ ವಿಚಾರದಲ್ಲಿ ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂದಾಗ ಇದೇ ನೀನ್ ಮಾಡ್ತಿರೋ ತಪ್ಪು ಅಂತ ಶೋಭಾ ಅವ್ರು ಹೇಳ್ತಾರೆ. ಗೀತಾ ಅವರು ಒಂದು ಹುಡುಗಿನೇ ಹುಡುಗನ್ ನೋಡ್ಕೋತಾಳೆ, ಇಲ್ಲ ಮನೆಯವ್ರು ಹೇಳಿದ್ದನ್ನ ಒಪ್ಕೋತಾರೆ. ಆದ್ರೆ ಯಾರು ನಾನ್ ಮದ್ವೆ ಆಗಲ್ಲ, ನಾನ್ ನೋಡ್ಕೋತೀನಿ, ನಾನು ಹೇಳ್ಕೊತೀನಿ ಅಂತ ವಯಸ್ಸಾದ್ರೂ ಮನೇಲಿ ಕೂತಿರಲ್ಲ ಅಂತಾರೆ. ವಧು ಕೋಪದಲ್ಲಿ ನಾನೇನೋ ಮನೇಲಿ ಸುಮ್ನೆ ಕೂತಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಅಷ್ಟಕ್ಕೂ ನಾನ್ ಮದ್ವೆ ಆಗದೆ ಮನೇಲಿದ್ರೆ ನಿಮ್ಗೇನ್ ಸಮಸ್ಯೆ ಅಂದಾಗ ಶಂಕರ್ ಅವರು ವಧು ಸುಮ್ನಿರು ಅಂತಾರೆ. ಶೋಭಾ ಅವರು ಹೌದೇ ಸಮಸ್ಯೆನೆ, ಅದ್ಯಾರೋ ಬಂದು ನಿನ್ ಮೇಲೆ ಇಲ್ಲದ ಆರೋಪ ಮಾಡಿ ಹೋದ್ರಲ್ಲ, ಹಾಗೆ ನಾಳೆ ಇನ್ನೊಬ್ರು ಬರ್ತಾರೆ ಇನ್ನೇನೋ ಆರೋಪ ಮಾಡ್ತಾರೆ, ಅದೇ ನಿನ್ ಕುತ್ತಿಗೆಗೆ 3 ಗಂಟು ಬಿಟ್ಟು ಅನ್ಕೋ, ಯಾರು ಈ ಕಡೆ ತಲೆ ಹಾಕಿನೋ ಮಲ್ಗಲ್ಲ. ವಧು ದೇವಕಿಯವ್ರ ಹತ್ರ ಅಮ್ಮ ನಾನು ಸುಜಿತ್ನ ಮದ್ವೆ ಆಗ್ಬೇಕು ಅಂತ ನಿಂಗೂ ಆಸೆ ಇದೆಯಾ ಅಂತ ಕೇಳಿದಾಗ ದೇವಕಿಯವರು ಹಾಗೇನಿಲ್ಲ ಅಂತಾರೆ. ಶೋಭಾ ಅವರು ಬಾಯಲ್ಲಿ ಹೇಳ್ದಿದ್ರು ಅವಳಿಗೆ ಆಸೆ ಇದ್ದೇ ಇರುತ್ತೆ, ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸುಜಿತ್ ಮುಚ್ಚಿಟ್ಟಿದ್ ನೆಕ್ಲೆಸ್ ಸಿಗುತ್ತಾ, ಯಶೋಮತಿಯವರು ಬಂದು ಸಾರಿ ಕೇಳ್ತಾರ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.